ಕರ್ನಾಟಕ ಪೊಲೀಸ್ ಅಂದರೆ ದಕ್ಷತೆಗೆ ಪ್ರಾಮಾಣಿಕಕ್ಕೆ ನಂಬರ್ ಒನ್. ಆದರೆ ಇಂತಹ ದಕ್ಷ ಪೊಲೀಸ್ನವರ ಹೆಸರಲ್ಲಿ ರಿಯಲ್ ಪೊಲೀಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಒಬ್ಬರು ಮನೆಗೆ ನುಗ್ಗಿ ಬೆದರಿಕೆ ಕೂಡ ಹಾಕಿ ಬೆದರಿಸಿ ಹಣ ದರೋಡೆ ಮಾಡಿದ್ದ ಘಟನೆ ನಡೆದಿದೆ. ಆದರೆ ಇದು ನಕಲಿ PSI ಆ್ಯಂಡ್ ಗ್ಯಾಂಗ್ ಮಾಡಿರುವಂತಹ ಕೃತ್ಯ. ಇದು ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ನಕಲಿ PSI ಗ್ಯಾಂಗ್ ವಂಚನೆ ಮಾಡಿದೆ. ವ್ಯಕ್ತಿಗೆ ಬೆದರಿಸಿ ಹಣ ಪೀಕಿದ ನಕಲಿ PSI ಮಂಜುನಾಥ್ ಆ್ಯಂಡ್ ಗ್ಯಾಂಗ್. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರು. 45,000 ಹಣ ಮತ್ತು ಕೃತ್ಯಕ್ಕೆ ಬಳಸಿದ ಕಾರನ್ನು ಈಗ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಬೆದರಿಸಿ ಹೆದರಿಸಿ ಹಣ ದರೋಡೆ ಮಾಡಿತ್ತು PSI ಆ್ಯಂಡ್ ಗ್ಯಾಂಗ್. ಆದರೆ ಇದು ನಕಲಿ PSI ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಒಬ್ಬ ವ್ಯಕ್ತಿಗೆ ಬೆದರಿಸಿ ಹಣವನ್ನು ಪೀಕಿದ್ದಾರೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಈಗ ಬಂಧಿತರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 45,000 ರೂಪಾಯಿ ಹಣ, ಕೃತ್ಯಕ್ಕೆ ಬಳಸಿದ ಕಾರನ್ನು ಈಗ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ಏನೀಗ ಪೊಲೀಸ್ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೀರಾ ನೀವು, ಮಲ್ಲಿಕಾರ್ಜುನ್ ಅಂತ. ಆದರೆ ಅವರು ರಿಯಲ್ ಪೊಲೀಸ್ ಅಲ್ಲ, ನಕಲಿ PSI. ಆದರೆ ಇವರು ಪರೀಕ್ಷೆನ ಬರೀತಾರೆ. ಪರೀಕ್ಷೆ ಬರೆದ್ರೂ ಕೂಡ ಅವರು 2 ಬಾರಿ ಎಕ್ಸಾಮ್ ಫೇಲ್ ಆಗ್ತಾರೆ. ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಈ ಆರೋಪಿ ಮಲ್ಲಿಕಾರ್ಜುನ್ ಪರೀಕ್ಷೆ ಪಾಸ್ ಆಗಿ PSI ಆಗಿದ್ದೀನಿ ಅಂತ ಊರಲ್ಲಿ ಬಿಲ್ಡಪ್ ಕೊಟ್ಕೊಂಡಿರ್ತಾನೆ, ಬಿಂಬಿಸಿರ್ತಾನೆ. ಪೊಲೀಸ್ ಯೂನಿಫಾರ್ಮ್, ಲಾಠಿ, ಟೋಪಿ ಧರಿಸಿ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡಿದ್ದಾನೆ. ಇನ್ನು ಸಿರುಗುಪ್ಪ ಮೂಲದವನಾಗಿರುವಂತಹ ಮಂಜುನಾಥನಿಂದ ಈಗ ನಾಟಕ ಬಟಾಬಯಲಾಗಿದೆ. ಬೆಂಗಳೂರಿನಲ್ಲಿ PSI ಆಗಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದ, ಐಷಾರಾಮಿ ಜೀವನಕ್ಕೋಸ್ಕರ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನನಿಗೆ ಈಗ ಸಾಥ್ ಕೊಟ್ಟವನು ಯಾರು ಗೊತ್ತಾ? A4 ಆರೋಪಿ ಋತ್ವಿಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನವೀನ್ ಎಂಬುವವರನ್ನ ತುಂಬ ಹತ್ತಿರದಿಂದ ಗಮನಿಸಿ ಋತ್ವಿಕ್ ನವೀನ್ ಮನೆಗೆ ನುಗ್ಗಿದ್ರೆ ಹಣ, ಚಿನ್ನ ಸಿಗುತ್ತೆ ಅಂತ ತಿಳಿಸಿರ್ತಾನಂತೆ. ವಿದ್ಯಾರಣ್ಯಪುರದ ನರಸೀಪುರದಲ್ಲಿರುವ ನವೀನ್ ಮನೆ, ಅದರಂತೆ ಪೊಲೀಸ್ ಯೂನಿಫಾರ್ಮ್ನಲ್ಲಿ ನವೀನ್ ಮನೆಗೆ ನುಗ್ಗಿ ಅಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಪೊಲೀಸ್ ಠಾಣೆ ನರಸೀಪುರ ಲೇಔಟ್ನಲ್ಲಿ ವಾಸವಾಗಿರ್ತಕ್ಕಂತಹ ನವೀನ್ ಎಂಬುವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸನ್ನ ದಾಖಲು ಮಾಡಿರ್ತಾರೆ. ಈ ಕೇಸಿನ ಪ್ರಮುಖ ಸಾರಾಂಶ ಏನು ಅಂತ ಹೇಳಿದ್ರೆ, ದಿನಾಂಕ 7ನೇ ತಾರೀಕು ಇವರು ಮನೆಯಲ್ಲಿ ಸಂಜೆ ಟೈಮಿಗೆ ಒಬ್ಬಂಟಿಯಾಗಿ ಇರಬೇಕಾದ್ರೆ ಒಂದು 3 ಜನ ವ್ಯಕ್ತಿಗಳು ಆಗಮಿಸಿ ಅದರಲ್ಲಿ ಒಬ್ಬ PSI ಖಾಕಿ ಯೂನಿಫಾರ್ಮ್ ಅನ್ನ ಹಾಕಿರ್ತಕ್ಕಂಥದ್ದು, ಇನ್ನ ಇವರು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು, ನೀನು ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ತೊಡಗಿದ್ಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿದ್ಯಾ ಅಂತ ಹೇಳಿ ಆತನನ್ನು ಬೆದರಿಸಿ ಮನೆಯಲ್ಲಿ ಇದ್ದಂತಹ 55,000 ರೂಪಾಯಿ ನಗದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಸುಚಿತ್ರಾ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುಚಿತ್ರಾ, ಕರ್ನಾಟಕ ಪೊಲೀಸ್ ಅಂದರೆ ದಕ್ಷತೆಗೆ ಪ್ರಾಮಾಣಿಕತೆಗೆ ಹೆಸರುವಾಸಿ. ಆದರೆ ಇಂತಹ ಪೊಲೀಸ್ನವರಿಗೆ ಕಪ್ಪು ಮಸಿಯನ್ನು ಬಳಿಯುವಂತಹ ಕೆಲಸವನ್ನು ಕೆಲವು ನಕಲಿ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸುಚಿತ್ರಾ? ಸಚಿನ್, ಈ ಮಲ್ಲಿಕಾರ್ಜುನ್ ಅನ್ನೋ ಆತ ಮೂಲತಃ ಸಿರುಗುಪ್ಪದವನು. ಈಗಾಗಲೇ 2 ಬಾರಿ PSI ಎಕ್ಸಾಮ್ ಅನ್ನ ಬರೆದಿರ್ತಾನೆ. ಆದ್ರೆ PSI ಎಕ್ಸಾಮ್ ಪಾಸ್ ಆಗಿರೋದಿಲ್ಲ. ನಂತರದಲ್ಲಿ ಊರ್ನಲ್ಲೂ ಕೂಡ ನಾನು PSI ಅಂತ ಹೇಳಿ ಬೆಂಗಳೂರಿನಲ್ಲಿ ನಾನು PSI ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಾಕಷ್ಟು ಒಂದು ಪಾರ್ಕ್ ನಲ್ಲೇ ಆಗಿರ್ಬೋದು ಅಥವಾ ಕೆಲವೊಂದು ಕಡೆ ಪೊಲೀಸ್ ಡ್ರೆಸ್ ನಲ್ಲೇ ಖಡಕ್ ಪೊಲೀಸ್ ಆಫೀಸರ್ ನಂತೆಯೇ ಫೋಟೋವನ್ನ ತೆಗೆದುಕೊಂಡು ಊರಿನ ಜನರಿಗೆ ಮೋಸವನ್ನ ಮಾಡ್ತಾ ಇರ್ತಾನೆ. ಆ ನಂತರದಲ್ಲಿ ಈತ ಇದೇ ತಿಂಗಳು 7ನೇ ತಾರೀಕು ನವೀನ್ ಅನ್ನೋರ ಮನೆಗೆ ಹೋಗ್ತಾನೆ. ಆ ನಂತರದಲ್ಲಿ ನವೀನ್ ಮನೆಗೆ ದರೋಡೆ ಮಾಡೋದಕ್ಕೆ ಅಥವಾ ನವೀನ್ ಮನೆಯಲ್ಲಿ ಒಂದು ಹಣವನ್ನ ವಸೂಲಿ ಮಾಡೋದಕ್ಕೆ ಮುಂದಾಗೋದಕ್ಕೆ A4 ಆರೋಪಿ ಆಗಿರುವಂತಹ ಋತ್ವಿಕ್ ಈತನಿಗೆ ಸಹಾಯವನ್ನ ಮಾಡ್ತಾನೆ. ಈತನ ಮನೆಗೆ ಹೋಗಿದ್ರೆ ನಾವು ಸಾಕಷ್ಟು ಹಣವನ್ನ ತೆಗೆದುಕೊಂಡು ಬರ್ಬೋದು ಅಂತ ಹೇಳಿ ಅಂದ ಹಾಗೆ ಏನೋ ಇದೇ ತಿಂಗಳು 7ನೇ ತಾರೀಕು ನವೀನ್ ಮನೆಗೆ ಹೋಗ್ತಾರೆ. ಆ ನಂತರದಲ್ಲಿ ನೀನು ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದೀಯಾ ಅಂತ ಹೇಳಿ ನವೀನ್ಗೆ ಒಂದಷ್ಟು ಬೆದರಿಕೆಯನ್ನ ಹಾಕ್ತಾರೆ. ಜೊತೆಗೆ ಲಾಠಿಯಲ್ಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಏನು ನವೀನ್ ಖಾತೆಯಲ್ಲಿದ್ದಂತಹ 73,000 ಹಣ, ಹಾಗೆ ಏನು ಪರ್ಸ್ನಲ್ಲಿ ಬೀರುವನ್ನಲ್ಲಿ ಇದ್ದಂತಹ 53,000 ಹಣ, ಹಾಗೆ ಪರ್ಸ್ನಲ್ಲಿ ಇದ್ದಂತಹ 2,000 ಹಣವನ್ನ ಕೂಡ ಇವರು ಪಡೆದುಕೊಂಡಿದ್ದಾರೆ. ಆ ನಂತರದಲ್ಲಿ ನವೀನ್ಗೆ ಏನು ಈ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ನವೀನ್ ದೂರನ್ನ ಕೂಡ ದಾಖಲು ಮಾಡಿರ್ತಾನೆ. ನಂತರದಲ್ಲಿ ಪೊಲೀಸರು ಈ ತರ ಅಂದ್ರೆ 4 ಜನ ಆರೋಪಿಗಳ ಪತ್ತೆಯನ್ನ ಮಾಡಿ ನಂತರದಲ್ಲಿ
ಏನು ಆರೋಪಿಯ ಏನು ನಕಲಿ Okay. ಪೊಲೀಸರಿಗಿರುವಂತಹ ಮಲ್ಲಿಕಾರ್ಜುನ್ ಸೇರಿ ಒಟ್ಟು 4 ಜನ ಆರೋಪಿಗಳನ್ನ ಇದೀಗ Yes. ಬಂಧನ ಮಾಡಿ ಒಟ್ಟು ಏನು ಕೃತ್ಯಕ್ಕೆ ಬಳಸಿದಂತಹ ಕಾರು ಹಾಗೆ 43,000 ಹಣವನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಸಚಿನ್, ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.